ನಮಸ್ತೆ ವೀಕ್ಷಕರೇ, ನಾನಿವತ್ತು ಮೀನು ಕೃಷಿ ಸರಣಿ ಸಂಚಿಕೆಯಲ್ಲಿ ಮೀನುಮರಿ ಪಾಲನಾ ಕೊಳಗಳಲ್ಲಿ ನಾವು ಸಗಣೀಕರಣ ಅಥವಾ ಮೆನ್ಯೂರಿಂಗ್ ಮಾಡೋದು ಎಷ್ಟು ಬಹಳ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ. ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಅಕ್ವಾಟಿಕ್ ವೀಡ್ ಅಂದರೆ ಈ ಜಲಸಸ್ಯಗಳು ತುಂಬಾ ಕಾಣಿಸ್ತಾ ಇದೆ. ಇದು ಯಾವ ಕೊಳಗಳಲ್ಲಿ ಹೆಚ್ಚಿಗೆ ಬರುತ್ತೆ ಅಂದರೆ ನೀರು ತುಂಬ ತಿಳಿಯಾಗಿರ್ತಕ್ಕಂಥ ಕೊಳಗಳಲ್ಲಿ ಇದು ಹೆಚ್ಚಿಗೆ ಬರುತ್ತೆ. ನೀರು ತಿಳಿಯಾದಾಗ ಸೂರ್ಯನ ಕಿರಣಗಳು ಅದರ ತಳವನ್ನು ತಲುಪೋದ್ರಿಂದ ಅಲ್ಲಿ ಜಲಸಸ್ಯಗಳು ಬರುತ್ತೆ. ಈ ಜಲಸಸ್ಯಗಳು ಬರೋದರಿಂದ ಏನು ತೊಂದರೆ ಅಥವಾ ಉಪಯೋಗ ಏನಪ್ಪ ಅಂತಂದರೆ, ಇದನ್ನು ಮೀನುಮರಿಗಳು ತಿನ್ನುತ್ತೆ ಸ್ವಲ್ಪ ಪ್ರಮಾಣದಲ್ಲಿ, ಮತ್ತು ಇದು ನೀರಿನಲ್ಲಿರೋ ಕರಗಿರೋ ಆಮ್ಲಜನಕನ ಬ್ಯಾಲೆನ್ಸ್ ಮಾಡುತ್ತೆ. ಆದರೆ ನಾವು ಮೀನು ಮರಿಯನ್ನು ಅದನ್ನು ಸಂಗ್ರಹ ಮಾಡಿ ಬೇರೆ ಕೆರೆಗಳಿಗೆ ನಾವು ಸಾಗಿಸೋ ಸಮಯದಲ್ಲಿ ಈ ಕಳೆಗಳು ನಾವು ಮೀನು ಮರಿಯನ್ನು ಸಂಪೂರ್ಣವಾಗಿ ತೆಗೆಯೋದಕ್ಕೆ ತೊಂದರೆ ಮಾಡುತ್ತೆ. ಹಾಗಾಗಿ ನಾವು ಎರಡು ಕಾರಣಗಳಿಂದ ಈ ಅಕ್ವಾಟಿಕ್ ವೀಡನ್ನ ಕಂಟ್ರೋಲ್ ಮಾಡಬೇಕು. ಮೀನು ಮರಿಗಳನ್ನ ನಾವು ಹಾರ್ವೆಸ್ಟ್ ಮಾಡಬೇಕಂದ್ರೆ ಈ ಕಳೆಗಳು ಸಂಪೂರ್ಣವಾಗಿ ಇರಬಾರ್ದು. ಹಾಗಾಗಿ ನಾವು ಸಗಣಿಯನ್ನು ಪ್ರತಿ ಹಂತಗಳಲ್ಲೂ ವಾರದಲ್ಲಿ 2 ಬಾರಿ ಅಥವಾ ವಾರಕ್ಕೆ 1 ಬಾರಿ ನಾವು ತಳವನ್ನು ಕದರೋದ್ರಿಂದ ಮತ್ತು ಸಗಣಿಯನ್ನು ಹಾಕೋದ್ರಿಂದ ಈ ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು.